ನಾವು ಮೈಸೂರಿಂದ ಬರ್ತಿದ್ದೀವಿ. ಮೈಸೂರು ಜ್ಯೋತಿನಗರ ಗಾಯತ್ರಿಪುರಮಿಂದ. ನಾವು ಇದನ್ನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ದೇವ್ರ ಬಗ್ಗೆ. ಸೊ ನೋಡಿ ನಮಗೆ ನಾವಿಲ್ಲಿ ಬರಬೇಕು ಅಂತ ಅನಿಸ್ತು. ಅದಾಗಿ ಫ್ಯಾಮಿಲಿ, ಅಕ್ಕ, ಸಿಸ್ಟರ್ಸ್ ಎಲ್ಲ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಬಂದಾಗ ಫ್ಯಾಮಿಲಿ ಎಲ್ಲ ಬರ್ತೀವಿ. ತುಂಬ ನಂಬಿಕೆ ಬಂದಿದೆ. ಇಲ್ಲಿ ಬಂದಮೇಲಂತೂ ಒಂಥರ ಮನಸ್ಸಲ್ಲಿ ಹಗುರ ಅನಿಸ್ತೈತೆ. ದೇವ್ರ ಮೇಲಂತೂ ಬ್ಲೈಂಡಾಗಿ ನಂಬಿಕೆ ಬಂದುಬಿಟ್ಟಿದೆ. ಅದಾಗಿ ಬಂದಿದ್ದೀವಿ. ಎಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡುತ್ತೆ ದೇವರು. ನಂಬಿಕೆ ಅಂತೂ ತುಂಬ ಇದೆ ದೇವ್ರ ಮೇಲೆ. ಇಲ್ಲಿ ಬಂದಿದ ತಕ್ಷಣ ಮನಸ್ಸು ತುಂಬ, ನನ್ನ ಸಿಸ್ಟರ್ಸ್ಗೆ ತುಂಬ ಹೆಲ್ತ್ ಇಶ್ಯೂ ಇತ್ತು. ಸೊ ಅದಾಗಿ ಕರ್ಕೊಬಂದು ಇಲ್ಲಿ ಬಂದು ತೀರ್ಥಸ್ಥಾನ ಮಾಡಿದ ತಕ್ಷಣ ಪರವಾಗಿಲ್ಲ, ಸ್ವಲ್ಪ ಅವಳ ಮೈಂಡು ತುಂಬ ಇದಾಗಿದೆ. ಆಮೇಲೆ ಅವಳು ನೆಕ್ಸ್ಟ್ ಟೈಮ್ ಏನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಇವಾಗ ತೀರ್ಥಸ್ಥಾನ ಮಾಡಿಸಿದ್ದೀವಿ. ಸೊ ಅವಳಿಗೆ ಅವಾಗ ಸ್ವಲ್ಪ ಮೈಂಡ್ ಅಷ್ಟೇನು ನೆನಪಿನ ಶಕ್ತಿ ಇಲ್ಲ. ಇವಾಗ ತೀರ್ಥಸ್ಥಾನ ಮಾಡಿದ್ದೀವಿ. ಅವಳಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ನಂಬಿಕೆ ಇದೆ ದೇವ್ರ ಮೇಲಂತೂ. ಇನ್ನೊಂದು ಬಂದು ನನ್ನ ಬ್ರದರ್ ಅಂತೂ ಮಾತೇ ಕೇಳಲ್ಲ. ಅವನ ದಾರಿಲಿ ಅವ್ನು ತುಂಬ ನಡೀತಿದ್ದಾನೆ. ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಆಲ್ರೆಡಿ. ಇವಾಗ ನೋಡಿದ್ರೆ ಅವ್ನ ಮನಸ್ಸಲ್ಲಿ ಏನು ಅನ್ಸುತ್ತೆ, ಕಾರ್ ಕೊಡಿಸು, ಅದು ಕೊಡಿಸು, ಇದು ಕೊಡಿಸು ಎಲ್ಲ ಅಂತಾನೆ. ಸೊ ಅದಾಗ ಅವ್ನು ಇಲ್ಲಿ ಬರಬೇಕು, ತಾಯಿ ಕರ್ಕೊಂಡು ಬರ್ತಾಳೆ ಅಂತ ನಂಬಿಕೆ ಇದೆ. ಅಣ್ಣ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾನೆ. ಒಂದು ಜಾಬ್ ಕೂಡ ಅವ್ನಿಗೆ ಸಿಗ್ತಿಲ್ಲ. ಜಾಬ್ ಎಲ್ಲೂ ಸಿಗ್ತಿಲ್ಲ. ಟ್ರೈ ಮಾಡ್ತಿದ್ದಾನೆ. ಅವ್ನು ತುಂಬಾ ಅವ್ನ ಮೈಂಡ್ಸೆಟ್ಟೇ ಬೇರೆ. ಅದಕ್ಕೆ ಅವ್ನು ಯಾರ ಮಾತು ಕೇಳೋದೇ ಇಲ್ಲ. ಮನೇಲಿ ಸಿಸ್ಟರ್ಸ್ಗೂ ಎಲ್ಲ ಇಷ್ಟು ಸಿಸ್ಟರ್ಸ್ಗೂ ಒಂದು ನೆರಳಾಗಿಲ್ಲ. ಅಪ್ಪ ಅಮ್ಮನಿಗೂ ಎಂತಕ್ಕೂ ಅವ್ನು ಬರೋದಿಲ್ಲ. ಏನಾರು ಕೇಳಿ ನೀವೇ ಮಾಡ್ಕೊಳ್ಳಿ, ನಾನು ಯಾಕೆ ಮಾಡ್ಕೊಳ್ಳಿ ಅಂತೆಲ್ಲ ಹೇಳ್ತಾನೆ. ಮನೆ ಬಿಟ್ಟು ಇವಾಗ ಆಲ್ರೆಡಿ ಹೋಗಿದ್ದಾನೆ. ಬೇರೆಯವ್ರ ಮನೇಲಿ ಇದ್ದಾನೆ. ನಮಗೂ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ ಈ ಥರ ಎಲ್ಲ ಮಾಡ್ತಿದ್ದಾನೆ ಅಂತ. ತುಂಬ ಕೆಟ್ಟ ದಾರಿ ಅಂತೂ ತುಂಬ ಹಿಡ್ದಿದ್ದಾನೆ ಅಣ್ಣ. ಸೊ ತಾಯಿ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದಿದ್ದೀವಿ. ತಾಯಿ ನಮ್ಮ ಅಣ್ಣನ ಇಲ್ಲಿಗೆ ಈ ಸನ್ನಿಧಾನಕ್ಕೆ ಕರ್ಕೊಂಡು ಬಂದು ನಿಲ್ಲಿಸ್ತಾಳೆ ಅನ್ನೋ ಹೋಪ್ ಅಂತೂ ತುಂಬ ಇದೆ. ಸೊ ತಾಯಿಲಿ ನಾನು ಕೇಳ್ಕೊಳ್ಳೋದು ಅದೊಂದೇ, ನನ್ನ ಫ್ಯಾಮಿಲಿಗೆ ಒಳ್ಳೇದು ಮಾಡಿ ನನ್ನ ಅಣ್ಣನ ಇಲ್ಲಿ ಕರ್ಕೊಬಂದು ನಿಲ್ಲಿಸ್ಬೇಕು. ಆಮೇಲೆ ನಮಗಿರೋ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತಾಳೆ ಅಂತ ತುಂಬ ನಂಬಿಕೆ ಇದೆ ನನಗೆ. ಒಟ್ಟಿನಲ್ಲಿ ನನ್ನ ಅಣ್ಣ ಇಲ್ಲಿ ಬರಬೇಕು. ಅವ್ನ ಮೈಂಡಲ್ಲಿರೋದೆಲ್ಲ ಚೇಂಜ್ ಆಗಿ, ತಂಗಿದಿರ್ಗೆ ಒಂದು ನೆರಳಾಗಿ, ಅವನ್ನೆಲ್ಲ ಥರನೂ ಮನೆ ಜವಾಬ್ದಾರಿ ಇಟ್ಕೊಂಡು ಅವ್ನು ನಮ್ಮ ಜೊತೆ ಇರಬೇಕಂತ ಆಶಿಸ್ತೀನಿ. ಸೊ ದೇವ್ರು ಅದನ್ನೆಲ್ಲ ಮಾಡಿಕೊಡ್ತಾಳೆ ಅಂತ ತುಂಬ ನಂಬಿಕೆ ಇದೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಬಂದಿದ್ದೀನಿ. ಸೊ ನೋಡೋಣ. ಅಣ್ಣನಿಗೆ ಇನ್ನೂ ಮದುವೆ ಆಗಿಲ್ಲ. ಇವಾಗ ಅವ್ನಿಗೆ 22 ಏಜು. ಅವನು ಏನು ಮಾತೇನು ಕೇಳ್ತಾ ಇಲ್ಲ. ಅವನು ತುಂಬ ಅವನದಲ್ಲಿದ್ದಾನೆ. ನಾವು 4 ಜನ ಇದ್ದೀವಿ. 3 ಸಿಸ್ಟರ್ಸು, ಒಬ್ಬ ನನ್ನ 4 ಜನ. ಅವ್ನು ನಮ್ಮ ಮಾತೇನು ಕೇಳಲ್ಲ. ಅವನ ದಾರಿಲಿ ಅವನಿದ್ದಾನೆ. ಸೊ ದೇವ್ರ ಮೇಲೆ ನಂಬಿಕೆ ಇದೆ ಇಟ್ಟು ಬಂದಿದ್ದೀವಿ. ಇವಾಗ ಜಸ್ಟ್ ನಾವು 4 ಜನ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಬರ್ತೀವಿ. ಆ ಚೇಂಜಸ್ ಆಗುತ್ತೆ ಅಂತ ನಂಬಿಕೆ ಇದೆ ದೇವ್ರ ಮೇಲೆ. ಸೊ ಅಡ್ರೆಸ್ಸು ಕೂಡ ಗೊತ್ತಿಲ್ಲದೆ ಮುಂದೆ ಸ್ಟಾಪ್ ಹೋಗಿ ಇಳ್ಕೊಂಡು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ. ತಾಯಿ ನಮ್ಮನ್ನು ಕಾಪಾಡಲಿ. ಸೊ ಎಲ್ಲರನ್ನೂ ಕಾಪಾಡಲಿ ಅಂತ ಬ್ಲೆಸ್ ಮಾಡಿ. ಅಣ್ಣನಿಗೆ ಮನೆ ಅವ್ನು ವಾಪಸ್ ಬರಬೇಕು. ಅವ್ನು ನಮ್ಮ ಮಾತು ಕೇಳಬೇಕು. ಅಪ್ಪ ಅಮ್ಮನ ಮಾತಿಗೆ ಯಾವತ್ತೂ ಎದುರು ಮಾತಾಡದೆ ಅಪ್ಪ ಅಮ್ಮನ ಮಾತು ಕೇಳಿ ಇರಬೇಕು ಅನ್ನೋದು ನಮ್ಗೆ ಇಷ್ಟ. ಸೊ ದೇವ್ರ ಹತ್ರ ಕೇಳ್ಕೊಳಕ್ಕೆ ಬಂದಿದ್ದೀವಿ.